ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ತಿರದಲ್ಲೇ ಇದೆ, ಅದಕ್ಕೋಸ್ಕರ ಯಾವ ರೀತಿ ನಾವು ಗೌರಿ ಗಣೇಶ ಹಬ್ಬದ ಸಿದ್ಧತೆನ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾವ ದಿನ ಗೌರಿ ಗಣೇಶ ಹಬ್ಬ ಇದೆ, ಯಾವ ಸಮಯದಲ್ಲಿ ನಾವು ಪೂಜೆನ ಮಾಡ್ಕೋಬೇಕು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗಣಪತಿಯನ್ನು ಕೂರಿಸೋರು ಒಂದು ದಿನ ಕೆಲವರು ಕೂರಿಸ್ತಾರೆ, 3 ದಿನ 5 ದಿನ ಈ ಥರ ಎಲ್ಲ ಕೂರಿಸ್ತಾರೆ. ನಿಮ್ಮ ಮನೆಯ ಪದ್ಧತಿ ಯಾವ ರೀತಿ ಇದೆಯೋ ಆ ರೀತಿ ನೀವು ಮಾಡ್ಕೋಬೋದು. ಆದರೆ ಪದ್ಧತಿ ಇರೋ ಅಂಥವ್ರು ನಿಮ್ಮ ಪದ್ಧತಿ ಪ್ರಕಾರ ಪೂಜೆನ ಮಾಡ್ಕೊಳ್ಳಿ. ಏಕೆಂದರೆ ಗೌರಿ ಪೂಜೆ ಅನ್ನೋದು ಸಾಧಾರಣ ವಿಷಯ ಅಂತೂ ಅಲ್ಲ. ಏಕೆಂದರೆ ಅವರವರ ಮನೆಯ ಪದ್ಧತಿ ಪ್ರಕಾರನೇ ಮಾಡ್ಕೋಬೇಕಾಗುತ್ತೆ. ಯಾರೂ ಕೂಡ ನಿಮ್ಮ ಪದ್ಧತಿನಲ್ಲಿ ಬದಲಾವಣೆ ಮಾಡ್ಕೋಬೇಡಿ. ಇನ್ನು ಕೆಲವರು ಹೇಳ್ತಾರೆ ಗಣಪತಿನ ನಾವು ಕೂರಿಸೋದಿಲ್ಲ, ಹಬ್ಬದ ದಿನ ನಾವು ಸಿಂಪಲ್ಲಾಗಿ ಪೂಜೆನ ಮಾಡ್ಕೊತೀವಿ ಅಂತ ಅನ್ನೋರು ಯಾವ ಥರ ಪೂಜೆನ ಮಾಡ್ಕೋಬೇಕಾಗತ್ತೆ. ಬನ್ನಿ ಇವಾಗ ಮೊದಲು ನಾವು ಹಬ್ಬ ಯಾವ ದಿನ ಬರುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲು ಇದೇ ಆಗಸ್ಟ್ 26ನೇ ತಾರೀಕು ಮತ್ತು 27ನೇ ತಾರೀಕು ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. 26ನೇ ತಾರೀಕು ಮಂಗಳವಾರ ಗೌರಿ ಹಬ್ಬ, 27ನೇ ತಾರೀಕು ಬುಧವಾರ ಗಣಪತಿ ಹಬ್ಬ. ಕೆಲವು ಸಲ ಎರಡೂ ಒಂದೇ ದಿನ ಇರುತ್ತೆ. ಈ ಸಲ 2 ದಿನ ಇದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಂದರೆ 26ನೇ ತಾರೀಕು ಗೌರಿ ಹಬ್ಬ. ತೃತೀಯ ತಿಥಿ ಆಗಸ್ಟ್ 25ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಗುತ್ತೆ. ಆಗಸ್ಟ್ 26ನೇ ತಾರೀಕು ಮಧ್ಯಾಹ್ನ 3 ಗಂಟೆ 20 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ತೃತೀಯ ತಿಥಿ ಇರೋ ದಿನ ಗೌರಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. 6ನೇ ದಿನ ಚತುರ್ಥಿ ತಿಥಿ ಇರೋವಂಥದ್ದು ಗಣಪತಿ ಹಬ್ಬವನ್ನು ಮಾಡ್ತೀವಿ. ಗೌರಿ ಪೂಜೆಯನ್ನು ಮಾಡೋ ಅಂಥವ್ರು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ 40 ನಿಮಿಷದ ಒಳಗಡೆ ಒಳ್ಳೆ ಶುಭ ಸಮಯ ಇರುತ್ತೆ. ಈ ಸಮಯದಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೋಬೇಕು. ಕೆಲವರು ಮನೆಯಲ್ಲಿ ಬರೀ ಗಣಪತಿ ಕೂರಿಸೋವಂಥ ಪದ್ಧತಿ ಇರುತ್ತೆ, ಕೆಲವರು ಗೌರಿ ಗಣೇಶ ಎರಡನ್ನು ಕೂರಿಸುವ ಪದ್ಧತಿ ಇರುತ್ತೆ. ಅಂಥವರು ಮೊದಲನೇ ದಿನ ಗೌರಮ್ಮನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಮಾರನೇ ದಿನ ಬುಧವಾರ ಚತುರ್ಥಿ ತಿಥಿ ಇರುತ್ತೆ. ಆ ದಿನ ಬೆಳಗ್ಗೆ 11 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 40 ನಿಮಿಷದವರೆಗೂ ಕೂಡ ಪೂಜೆಯ ಸಮಯ ಇರುತ್ತೆ ಗಣಪತಿಯನ್ನು ಕೂರಿಸೋದಿಕ್ಕೆ. ಮಾರನೇ ದಿನ ಬುಧವಾರ ಈ ಸಮಯದಲ್ಲಿ ಗಣಪತಿಯನ್ನು ಕೂರಿಸ್ಬಿಟ್ಟು ಪೂಜೆನ ಮಾಡ್ಕೋಬೋದು. ಇನ್ನು ಗೌರಿಯ ಪೂಜೆಯ ಮಹತ್ವವೇನು? ನಾವು ಯಾವುದೇ ಶುಭ ಕಾರ್ಯ ಮಾಡಿದ್ರೂ ಮೊದಲು ಪೂಜೆ ಮಾಡೋದು ಗಣಪತಿಗೇನೆ. ನಾವು ಮಾಡುವಂಥ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಯಾವುದೇ ಅಡೆತಡೆಗಳು ಇಲ್ಲದೆ ಕೆಲಸಗಳು ಆಗಬೇಕು ಅಂತ ಹೇಳಿ ಪ್ರತಿಯೊಂದು ಪೂಜೆನಲ್ಲೂ ಕೂಡ ಅಷ್ಟೇ, ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಕೂಡ ಅಷ್ಟೇ ಗಣಪತಿಯನ್ನು ಪೂಜೆ ಮಾಡ್ತೀವಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿಯಂದು ಗಣೇಶನ ಉತ್ಸವ ಪ್ರಾರಂಭ ಆಗುತ್ತೆ. ಪುರಾಣ ಕಥೆಗಳ ಪ್ರಕಾರ ಗಣಪತಿಯು ಹುಟ್ಟಿದ ದಿನ ಅಂತ ಹೇಳಲಾಗುತ್ತೆ. ಇನ್ನು ಕೆಲವೊಂದು ಕತೆ ಪ್ರಕಾರ ಗೌರಮ್ಮ ತವ್ರ ಮನೆಗೆ ಬಂದಿರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕಂತ ಮಗ ಬರ್ತಾರೆ. ಅಂದರೆ ಗಣಪತಿ ಬರೋ ದಿನ ಉತ್ಸವದ ರೀತಿಲಿ ಹಬ್ಬದ ರೀತಿಲಿ ಆಚರಣೆ ಮಾಡ್ತಾರೆ. ಪುರಾಣದ ಕಥೆಗಳು ಏನೇ ಇರಲಿ ಗಣಪತಿ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತೀವಿ. ಹಿಂದಿನ ಕಾಲದಲ್ಲಂತೂ ಅಷ್ಟೇ ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಾ ಇದ್ದಿದ್ದ ಹಬ್ಬ ಅಂತ ಅಂದರೆ ಒಂದು ಯುಗಾದಿ ಹಬ್ಬ, ಗೌರಿ ಹಬ್ಬ, ಗಣೇಶ ಹಬ್ಬ ಮತ್ತು ದೀಪಾವಳಿ ಹಬ್ಬ. ಯುಗಾದಿ ಮತ್ತು ಗೌರಿ ಹಬ್ಬಗೆ ಹೊಸ ಬಟ್ಟೆನ ಕೊಡಿಸ್ತಾ ಇದ್ದಿದ್ದು. ತುಂಬ ಸಂಭ್ರಮ ಸಡಗರಿಂದ ಆಚರಣೆ ಮಾಡ್ತಾ ಇದ್ವಿ. ಇವಾಗಂತೂ ತಿಂಗಳಿಗೆ ಒಂದೊಂದು ಹಬ್ಬ ಬರ್ತಾನೆ ಇರುತ್ತೆ. ಹೊಸ ಬಟ್ಟೆನ ತೊಗೊಳಕ್ಕಂತೂ ಲೆಕ್ಕನೇ ಇರೋದಿಲ್ಲ. ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಹೊಸ ಬಟ್ಟೆನ ತೊಗೊತೀವಿ. ಫ್ರೆಂಡ್ಸ್ ಮನೆಗೆ ಹೋಗಬೇಕು ಅಂದರೂ ಕೂಡ ತೊಗೊತೀವಿ. ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೂ ಕೂಡ ತೊಗೊತೀವಿ. ಇವಾಗೆಲ್ಲ ಹೊಸ ಬಟ್ಟೆ ತೊಗೊಳೋದಕ್ಕೆ ಹಬ್ಬನೇ ಬರಬೇಕು ಅಂತ ಏನೂ ಇಲ್ಲ. ದುಡ್ಡಿದ್ದಾಗ ತೊಗೊಳ್ತಾನೆ ಇರ್ತೀವಿ. ಆದರೂ ಕೂಡ ನಮ್ಮದು ಒಂದು ಸಂಪ್ರದಾಯ ಇದ್ದೇ ಇರುತ್ತಲ್ವಾ, ಮೊದಲು ಹಬ್ಬಕ್ಕೆ ಹೊಸ ಬಟ್ಟೆ ತೊಗೋಬೇಕು. ಆದರೆ ಈ ದಿನ ಅಂದರೆ ಶುಕ್ರವಾರ ಮತ್ತು ಶನಿವಾರ ಅಮಾವಾಸ್ಯೆ ಇರೋದ್ರಿಂದ ಹೊಸ ಬಟ್ಟೆನ ತೊಗೋಬೇಡಿ. ಭಾನುವಾರ ಬೇಕಿದ್ರೆ ಹೊಸ ಬಟ್ಟೆನ ತೊಗೊಳ್ಳಿ. ಇಷ್ಟೊತ್ತು ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು, ಪೂಜೆಯ ಸಮಯ ಏನು ಅಂತ ತಿಳ್ಕೊಂಡ್ರಿ. ಇನ್ನು ಯಾವ ರೀತಿ ಸಿದ್ಧತೆನ ಮಾಡ್ಕೋಬೇಕು, ಏನೇನು ವಸ್ತುಗಳನ್ನು ತೊಗೋಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ. ಇನ್ನು ಹಬ್ಬಕ್ಕೆ ಬೇಕಾಗಿರುವ ಪೂಜೆಯ ಸಾಮಾನುಗಳು ಅಂದರೆ ಮಂಗಳ ದ್ರವ್ಯಗಳು ಪ್ರತಿಯೊಂದು ಕೂಡ ಭಾನುವಾರ ಅಥವಾ ಸೋಮವಾರ ನೀವು ಖರೀದಿ ಮಾಡ್ಬೋದು. ಇನ್ನು ಮನೆನ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿರ್ತೀರ, ಹಾಗಾಗಿ ಭಾನುವಾರ ಮೇಲ್ಮೇಲೆ ಬೇಕಾದರೆ ಕ್ಲೀನ್ ಮಾಡ್ಕೋಬೋದು. ಇನ್ನು ಸೋಮವಾರ ದೇವ್ರ ಮನೆನ ಕಂಪ್ಲೀಟಾಗಿ ಕ್ಲೀನ್ ಮಾಡಿಟ್ಕೊಂಡು ಹಬ್ಬದ ತಯಾರಿ ಮಾಡ್ಕೊಳ್ಳಿ.
ಇನ್ನು ಪೂಜೆಗೆ ಬೇಕಾಗಿರುವ ಅತಿ ಮುಖ್ಯವಾದ ವಸ್ತುಗಳು ಅಂದರೆ ಮೊದಲು ಅರಿಶಿನ ಕುಂಕುಮ ಅಕ್ಷತೆ. ಗೌರಮ್ಮನಿಗೆ ಸೀರೆ ಇಡೋರು ಸೀರೆನ ತಗೋಬೇಕಾಗುತ್ತೆ, ಅಂದರೆ ಹೊಸ ಸೀರೆನೇ ತಗೋಬೇಕು. ಅಥವಾ ಸೀರೆ ಇಡೋ ಪದ್ಧತಿ ಇಲ್ಲ ಅಂತ ಅಂದರೆ ನಾವು ಸಿಂಪಲ್ ಆಗಿ ಹಬ್ಬ ಮಾಡ್ತೀವಿ ಅಂದರೂ ಕೂಡ ಒಂದು ಬ್ಲೌಸ್ ಪೀಸ್ ಆದರೂ ಇಡಲೇಬೇಕು. ಯಾವ ರೀತಿ ಇಟ್ಟು ಪೂಜೆ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರನೇ ಸೀರೆ ಇಡೋರು ಹೊಸ ಸೀರೆನ ತಗೊಳ್ಳಿ, ಇಲ್ಲ ಬ್ಲೌಸ್ ಪೀಸ್ ಆದರೂ ಇಡಿ. ಮತ್ತು 1 ಡಜನ್ ಬಳೆ ತಗೊಳ್ಳಿ. ಗೌರಿ ಸಾಮಾನು ಅಂತ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ, ಅದನ್ನು ತಗೋಬೇಕಾಗುತ್ತೆ. ಅದು ಮತ್ತೆ ಏನಕ್ಕೂ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಇವಾಗಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಮಡ್ಲಕ್ಕಿ ಇಡೋದಕ್ಕೆ ಅಂತ ತೊಗೊಂಡಿರ್ತೀವಿ. ಆ ಥರದ್ದು ಮನೆಯಲ್ಲಿ ತುಂಬಾ ಇರುತ್ತೆ. ಅದು ಉಪಯೋಗ ಬರಲ್ಲ ಅಂತ ಅನ್ನೋರು ಬೇಕಿದ್ರೆ ಒಂದು ಅರಿಶಿನ ಕುಂಕುಮದ ಪ್ಯಾಕೆಟ್ ತೊಗೊಳ್ಳಿ, ಒಂದು ಬಾಚಣಿಗೆ ತೊಗೊಳ್ಳಿ, ಒಂದು ಕನ್ನಡಿ ಚಿಕ್ಕದು ತೊಗೊಳ್ಳಿ. ಮತ್ತು ಕಾಡಿಗೆ ನೀವು ಯೂಸ್ ಮಾಡೋ ಥರದ್ದೇ ಬೇಕಿದ್ದರೆ ತೊಗೋಬೋದು. ಕಾಡಿಗೆ ಒಂದು, ಮತ್ತು ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಒಂದು, ಮತ್ತು ಕಪ್ಪು ಬಳೆ ಒಂದು 4 ಬಳೆ ತೊಗೊಂಡ್ರೂ ಸಾಕು. ಆಮೇಲೆ ಸ್ವಲ್ಪ ದಿನ ನೀವು ಅದನ್ನು ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಎತ್ತಿಟ್ಕೋಬೋದು. ಅರಿಶಿನ ಕೊಂಬು ಮತ್ತು ವ್ರತದ ದಾರ, ಹಳದಿ ಬಣ್ಣದ್ದು ಅಥವಾ ಬಿಳಿ ಬಣ್ಣದಕ್ಕೇ 5 ಎಳೆ ದಾರ ಮತ್ತು 3 ಎಳೆ ದಾರದ ಉಂಡೆ ಸಿಗುತ್ತೆ, ಅದನ್ನು ತೊಗೋಬೋದು. ಇನ್ನು ಗಣೇಶ ಹಬ್ಬದ ದಿನ ತನಿ ಎರಿಯೋ ಅಂಥವ್ರು ನಾಗರ ಸಾಮಾನು ಅಂತ ಸಿಗುತ್ತೆ, ಅದನ್ನು ಕೂಡ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ, ಅದನ್ನು ಕೂಡ ತಂದು ಇಟ್ಕೋಬೇಕು. ಗಣಪತಿ ಹಬ್ಬದ ದಿನ ತನಿ ಎರಿಯೋ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಉಪಯೋಗ ಆಗುತ್ತೆ. ಗೆಜ್ಜೆ ವಸ್ತ್ರ, ಪೂಜೆಗೆ ಎಕ್ಕದ ಎಲೆ, ಎಕ್ಕದ ಬಿಳಿ ಹೂಗಳು ಮತ್ತು ಗರಿಕೆ, ಮಲ್ಲಿಗೆ ಹೂವು, ಅದ್ರ ಜೊತೆಗೆ ಮೆಹಂದಿ. ಈ ದಿನ ತಪ್ಪದೆ ಗೋರಂಟಿಯನ್ನು ಹಾಕೊಳ್ಳೇಬೇಕು. ಹಾಗೆ ನಿಮಗೂ ಕೂಡ ಹೊಸ ಬಳೆಗಳನ್ನು ತಗೊಳ್ಳಿ. ಈ ವಿಷಯದಲ್ಲಿ ಮಾತ್ರ ಮನೆಯಲ್ಲಿ ಆಲ್ರೆಡಿ ಬಳೆ ಇದೆ ಅಂತ ಮಾತ್ರ ಯೋಚನೆ ಮಾಡಬೇಡಿ. ಹೊಸ ಬಳೆಗಳನ್ನು ತಗೊಳ್ಳಿ, ಕೈ ತುಂಬ ಬಳೆಯನ್ನು ಹಾಕೊಳ್ಳಿ. ಗೌರಮ್ಮನ ಮನೆ ಮಗಳು ಅಂತಾರೆ, ಲಕ್ಷ್ಮೀ ದೇವಿಯನ್ನು ಮನೆ ಸೊಸೆ ಅಂತಾರೆ. ಈ ಹಬ್ಬ ನಮ್ಮೆಲ್ಲರ ಹೆಣ್ಣು ಮಕ್ಕಳ ಹಬ್ಬ, ಹಾಗಾಗಿ ಹೆಣ್ಣು ಮಕ್ಕಳಿಗೆ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಇಷ್ಟೆಲ್ಲ ತಗೊಂಡ್ಮೇಲೆ ಇನ್ನು ಹಬ್ಬಕ್ಕೆ ರೇಷನ್ ಎಲ್ಲ ಬೇಕೇ ಬೇಕು. ನೈವೇದ್ಯ ಮಾಡೋದಕ್ಕೆ, ಮಡ್ಲಕ್ಕಿ ಇಡೋದಕ್ಕೂ ಅಕ್ಕಿ, ಬೆಲ್ಲ, ಕೊಬ್ಬರಿ, ಡ್ರೈ ಫ್ರೂಟ್ಸು, ಕಲ್ಸಕ್ಕರೆ ಈ ಥರದ್ದೆಲ್ಲ ತೊಗೊಳ್ಳೇಬೇಕು. ಹಾಗಾಗಿ ಬೇಕಾಗಿರುವ ಐಟಮ್ಸ್ಗಳನ್ನ ಲಿಸ್ಟ್ ಮಾಡಿಕೊಂಡು ಅದು ಕೂಡ ತಂದಿಟ್ಕೊಳ್ಳಿ. ಯಥಾಶಕ್ತಿ ಹಬ್ಬದ ಸಿದ್ಧತೆನ ಮಾಡ್ಕೊಳ್ಳಿ. ಇನ್ನು ಯಾವ ರೀತಿ ಪೂಜೆ ಮಾಡಬೇಕು ಗೌರಿ ಗಣೇಶ ಹಬ್ಬವನ್ನು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಯಾಕೆ ತಡ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.